ಉಪಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಅವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹಲವು ಕಾಲೇಜು ಹಾಸ್ಟೆಲ್ಗಳಿಗೆ ಸಹ ಭೇಟಿ ನೀಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ವೈದ್ಯಕೀಯ ಸಿಬ್ಬಂದಿ ಹಾಗೂ ರೋಗಿಗಳ ಜೊತೆ ಚರ್ಚೆ ನಡೆಸಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಹಾಗೂ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದು ಕಟ್ಟಡವನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಸಹ ಮಾಡಿ ಸ್ವಚ್ಛತಾ ಹಾಗೂ ಶೌಚಾಲಯಗಳ ಬಗ್ಗೆ ಹಾಗೂ ಸಿಬ್ಬಂದಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಆಸ್ಪತ್ರೆಯ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ನಾನು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಬಹಳ ಸುಸೂತ್ರವಾಗಿ ಆಸ್ಪತ್ರೆಯನ್ನು ಕಾಪಾಡಿಕೊಂಡು ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಅವ್ಯವಸ್ಥೆ ಕಾಣ್ತಿರೋದು ತುಂಬಾ ಬೇಸರ. ಕೂಡಲೇ ಕಳೆದ 2 ವರ್ಷಗಳ ಹಿಂದೆ ಯಾವ ರೀತಿ ಆಸ್ಪತ್ರೆ ಇತ್ತೋ ಅದೇ ರೀತಿಯಾಗಿ ಮುಂದುವರಿಬೇಕು ಅಂತ ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಸಂಡೇಸ್ ಕಮ್ಮಿ ಇಲ್ಲ ಸರ್, ಹಂಗಿಲ್ಲ. ಇಲ್ಲಿದೆ ಸರ್, ಇದು ಕಾನ್ವೆಂಟ್ ಸರ್. ಮೂರೇ ಜನ ಅಲ್ಲಿ 2 ಇದರಲ್ಲಿ 2 ಇದೆ ಸರ್. ಶಿಫ್ಟ್ ವೈಸ್ ಇರುತ್ತೆ ಸರ್. 2 to 8, 8 to 8 ಇರುತ್ತೆ ಸರ್. 8 to 4 ಇಯರ್ಸ್ ಯಾವಾಗಲೂ ಮಾಡಿದ್ರಲ್ಲ ಅಲ್ಲ ಸರ್, ಇದು ತಕ್ಷಣ ಸಿಗುತ್ತೆ. ಅರ್ಧ ಹಾಕಲ್ಲ ಸರ್, ಅರ್ಧ ಹಾಕ್ಬಿಡ್ತಾರೆ. ಅದು ಹೇಳ್ತಾರಲ್ಲ ಸರ್, ಅಲ್ಲ, ಇದು ಆಸ್ಪತ್ರೆ, ಇದು ಹೋಗ್ತಲ್ಲ ಆಸ್ಪತ್ರೆ ಜನ ಬರ್ತಾರೆ ಕೆಲಸಕ್ಕೆ. ಅದು ಬಿಸಿ ಆಸ್ಪತ್ರೆ ಹೋಗುತ್ತೆ ಚೆಕ್ ಮಾಡಿ ಜನ ಬರೋದೇ ನೋಡಿಲ್ಲ. ಇದು ಗೌರ್ಮೆಂಟ್ ಆಸ್ಪತ್ರೆ, ನಮಗೆ ಬರೋಲ್ಲ, ಎಲ್ಲ ಬರೋದು ಸರ್. ಎಲ್ಲರೂ ಒಳ್ಳೆ ಸೇವೆ ಮಾಡ್ತೀವಿ ಸರ್, ಎಲ್ಲರೂ ಒಳ್ಳೆ ಸೇವೆ ಮಾಡ್ತೀವಿ. ಅಮ್ಮ ನನಗೆ ಕಾಣ್ತಾ ಇದ್ದೀವಿ. ಇವಾಗ ನೀವು ಒಬ್ಬರು ನಾವು ಹುಡುಗಿ ಒಬ್ಬರಿಗೆ ಕಾಣ್ತಾ ಇದ್ದೀವಿ. ನಾನು 2 ವರ್ಷ ಹಿಂದೆ ಒಂದು ಸಲ ಬಂದಿದ್ದೆ. ನಾವು ಬಂದಿದ್ದೀವಿ ಇಲ್ಲಿಗೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದೆ, ಅವ್ರು ರಾಜ್ಯ ಕಾನೂನು ಪಾರ್ಟಿ ಅಧ್ಯಕ್ಷರಾಗಿ. ಅವಾಗ ನಾನು ಎಂಟೈರ್ ಸ್ಟೇಟ್ ಇದ್ದಾಗ ನನಗೆ ಖುಷಿ ಆಯಿತು. ನಮ್ಮೂರಲ್ಲಿ ಪರವಾಗಿಲ್ಲ, ಕೇರಳದಿಂದ ಬರ್ತಾರೆ, ಮುಳಬಾಗದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ ಅಂತ. ಇವಾಗ ಯಾಕೋ ನಾವು ನೆನ್ನೆ ಚಿಂತಾಮಣಿಗೆ ಹೋಗಿದ್ದೆ, ಆನ್ ಪಾರ್ಕ್ ಚಿಂತಾಮಣಿ ಕಾಣ್ತಾ ಇದೆ. ಸ್ವಲ್ಪ ವರಿಷ್ಠ ಆಗಿದೆ. ಆ ಕನ್ಸರ್ನ್ ಯಾರೋ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಟು ಟೇಕ್ ಪ್ರಾಪರ್ ಸ್ಟೆಪ್ಸ್. ಮೊದಲಿದ್ದಂಗೆ ವಾಪಸ್ ಬರಬೇಕದು. ಬೆಡ್ ಗಿಟ್ಟು ಸ್ವಲ್ಪ ನೋಡಿದೆ, ಪರವಾಗಿಲ್ಲ, ಚಿಂತಾಮಣಿಗಿಂತ ಬೆಟರ್. ಒಂದು 4 ಜನ ಡೆಡಿಕೇಟೆಡ್ ಡಾಕ್ಟರ್ಸು, 4 ಜನ ಡೆಡಿಕೇಟೆಡ್ ನರ್ಸಿಂಗ್ ಇದ್ರೆ ಮಾತ್ರ ಆಗೋದಿಲ್ಲ. ಅವ್ರೇನೋ ಅವ್ರಿಗೆ ಹುಷಾರಿಲ್ಲ ಮತ್ತು ಯಾರೋ ದಿವಾಕರ ಮಗನ ಹುಷಾರಲ್ಲಿ ಹೋಗಿದಾರಂತೆ. ನಾನು ಅವ್ರ ಖರ್ಚು ಮಾತಾಡ್ತೀನಿ. ಮೊದಲಲ್ಲಿ ಹೆಂಗಿತ್ತು 2 ವರ್ಷ ಹಿಂದ್ಗಡೆ ಹಂಗೆ ಆಗಬೇಕು ಆಸ್ಪತ್ರೆ, ಮತ್ತೆ ಕೆಟ್ಟೋಗಂಗಿಲ್ಲ.